ಎಲ್ರಿಗೂ ನಮಸ್ಕಾರ. ನಾನು ಎನ್ ಯೋಗೀಶ್ ಭಟ್ ಅಂತ. ಮಂಗಳೂರನ್ನು ಸತತವಾಗಿ 4 ಬಾರಿ ಮಂಗಳೂರಿನ ಆ್ಯಸ್ ಎ MLA ಆಗಿ ಕಾರ್ಯನಿರ್ವಹಿಸಿದ್ದೆ. ಹಾಗೂ ಮಂಗಳೂರಿನ ಪ್ರತಿನಿಧಿಯಾಗಿ ಮುಂದಕ್ಕೆ ಡೆಪ್ಯೂಟಿ ಸ್ಪೀಕರ್ ಆಗಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಅವಕಾಶ ಸಿಕ್ಕಿತ್ತು. ಬಹುಶಃ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪರ ಒಡನಾಟ, ಅವರ ವ್ಯಕ್ತಿತ್ವದ ಬಗ್ಗೆ ತುಂಬ ಅಭಿಮಾನದಿಂದ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಒಂದು ಧೀಮಂತ ವ್ಯಕ್ತಿತ್ವ, ಅತ್ಯುತ್ತಮವಾಗಿರುವಂತಹ ನಾಯಕತ್ವ, ಮತ್ತು ಒಂದು ಸಂಗತಿ ಅಂದರೆ ದೃಢ ಸಂಕಲ್ಪವಾಗಿ ತಾನು ಈ ಕಾರ್ಯ ಮಾಡಬೇಕು ಅಂತ ಹೇಳಿದರೆ ಮಾಡೇ ಸಿದ್ಧ. ಯಡಿಯೂರಪ್ಪ ಒಂದು ವಚನ ಕೊಟ್ಟರೆ, ನಾನು ಇದ್ದೇನೆ ನಿಮ್ಮೊಟ್ಟಿಗೆ, ನೀವು ಮುಂದುವರಿಸಿ, ಖಂಡಿತ ಅದಕ್ಕೆ ಅಂಟಿಕೊಳ್ತಾರೆ. ಮಾತ್ರ ಅಲ್ಲ, ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಒಂದು ಛಾತಿ ಅವರಲ್ಲಿತ್ತು. ಯಾಕೆ ಅವರ ಎಲ್ಲರೂ ಯಡಿಯೂರಪ್ಪನ ಪ್ರೀತಿಸ್ತಾರಂತ ಹೇಳಿದರೆ, ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ. ಉದಾಹರಣೆಗೆ ನಾನು ಹೇಳುವಂಥದ್ದು, ನನ್ನ ಮಂಗಳೂರಿನ ಸರ್ವಾಂಗೀಣವಾಗಿರುವಂತಹ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂತಹ ಕನಸು ಇಟ್ಕೊಂಡು ಒಬ್ಬ ಶಾಸಕನಾಗಿ ಅವರನ್ನ ಅಪ್ರೋಚ್ ಮಾಡಿದಾಗ ನಾನು ಒಂದು ಮಾತನ್ನು ಹೇಳಿದ್ದೆ, ವೈಯಕ್ತಿಕವಾಗಿರುವಂತಹ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ, ಅಥವಾ ಅಧಿಕಾರ ಅಥವಾ ಅದಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ಇದನ್ನು ನಾನು ಇಚ್ಛೆ ಪಡ್ತಾ ಇಲ್ಲ. ನನಗೆ ಇದು ಬೇಕು, ಈ ಸ್ಥಾನ ಬೇಕು, ಆ ಸ್ಥಾನ ಬೇಕು ಅಂತ ಕೂಡ ನಾನು ಕೇಳ್ತಾ ಇಲ್ಲ ಸರ್. ಆದರೆ ಒಂದು ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ. ನನ್ನ ಮಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟು ಯಾವುದೇ ಕಾಂಪ್ರಮೈಸ್ ಇಲ್ಲ, ನೀವು ಸಹಕಾರ ಕೊಡಲೇಬೇಕು ಅಂತ ಹೇಳಿ. ಬಹುಶಃ ಆ ಸಂದರ್ಭದಲ್ಲಿ ಅವ್ರು ನಗಾಡ್ತಾ ಹೇಳಿದರು, ಇಲ್ಲ ಯೋಗೀಶ್, ನಾನು ಅರ್ಥ ಮಾಡ್ಕೊಂಡಿದ್ದೇನೆ, ನಿಮ್ಮದು ಏನು ಪ್ರಪೋಸಲ್ ಇದ್ರೋ ನಾನು ಆದ್ಯತೆ ಕೊಡ್ತೇನೆ ಅಂತ ಹೇಳಿ. ಮಂಗಳೂರು ಹೇಗಿರಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಕುಡಿಯುವ ನೀರಿಗೆ ಆದ್ಯತೆ ಕೊಟ್ಟು, ಬಹುಶಃ ಇನ್ನು ಮುಂದಿನ 50 ವರ್ಷಗಳಾದರೂ ನೀರಿಗೆ ಸಮಸ್ಯೆ ಬರಬಾರ್ದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಒಂದು ಹೆಚ್ಚುವರಿಯಾಗಿರುವಂತಹ ಎತ್ತರದ ವೆಂಟೆಡ್ ಡ್ಯಾಮನ್ನು, ಹಳೆಯ ವೆಂಟೆಡ್ ಡ್ಯಾಮಕ್ಕಿಂತ ಸ್ವಲ್ಪ ಮುಂದೆ ಒಂದು ಎತ್ತರವಾಗಿರುವಂತಹ ವೆಂಟೆಡ್ ಡ್ಯಾಮನ್ನು ಹಾಕಬೇಕು, ಹೆಚ್ಚು ನೀರು ಶೇಖರಣೆ ಆಗಬೇಕು. ಮುಂದಿನ 50 ವರ್ಷಕ್ಕೆ ಕುಡಿಯುವ ನೀರಿಗೆ ಸಂಬಂಧಪಟ್ಟು ಸಮಸ್ಯೆ ಬರಬಾರ್ದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಅನೇಕ ಯೋಜನೆಗಳನ್ನು, ಕನಸುಗಳನ್ನು ಇಟ್ಕೊಂಡು ಅವ್ರನ್ನ ಅಪ್ರೋಚ್ ಆದಾಗ, ಬಹುಶಃ ಹಿಂದಿನ ಅವಧಿಗಳಲ್ಲಿದ್ದ ಕಾಂಗ್ರೆಸ್ ಆಡಳಿತದಲ್ಲಿ ಏನೂ ಸಿಕ್ಕದ ಸಹಕಾರ ಇವರು ಒಂದೇ ಮಾತು ಹೇಳಿದರು, ಅಧಿಕಾರಿಗಳನ್ನು ಕರೆಸಿ, ಇದು ಕಾರ್ಯ ಆಗಬೇಕು, ಇದು ಆಗಲೇಬೇಕು ಅಂತ ಹೇಳುವಂತಹ ಒಂದು ದಿಟ್ಟ ನಿಲುವು ಅವರದು ಅಲ್ಲಿತ್ತು. ಬಹುಶಃ ಅದಕ್ಕೆ ಫಲಶ್ರುತಿಯಾಗಿ ಬಹುಶಃ ಮುಂದಕ್ಕೆ ನಮಗೆ ಒಂದು ಒಳ್ಳೆಯ ಒಂದು ವೆಂಟೆಡ್ ಡ್ಯಾಮನ್ನು ತುಂಬೆಯಲ್ಲಿ ನಾವು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಬಹುಶಃ ಇಂಥ ಭೀಕರವಾಗಿರುವಂತಹ ಸುಡು ಬಿಸಿಲು ಹಾಗೂ ಒಂದು ರೀತಿಯಲ್ಲಿ ನೀರು ಆವಿಯಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುವಂಥ ಹಿನ್ನೆಲೆಯಲ್ಲಿ ಕೂಡ ಬಹುಶಃ ಮಂಗಳೂರಿಗೆ ಕುಡಿಯುವ ನೀರಿಗೆ ತತ್ವಾರ ಬಂದಿಲ್ಲ ಅಂತಂತ ಹೇಳಿದರೆ ನಾನು ಖಂಡಿತವಾಗಿ ಹೇಳ್ತೇನೆ, ಆ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಕೊಡುಗೆ ವಿಶೇಷವಾಗಿ ಮಾನ್ಯ ಯಡಿಯೂರಪ್ಪರದು. ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ಅದರ ಹಿಂದೆ ಹೋಗಿ ನಾನು ಹೇಳಿದ್ದೆ, ಬಹುಶಃ ಭೀಕರವಾಗಿರುವಂತಹ ಒಂದು ಇದರಲ್ಲಿ ಕೂಡ, ಬಿಸಿಲ ಬೇಗೆಯಲ್ಲಿ ಕೂಡ ಏನಾದರೂ ಈ ನಗರಕ್ಕೆ ಕುಡಿಯುವ ನೀರು ಸಿಗುವಂಥದ್ದನ್ನು ಸಾಧ್ಯತೆ ಆದಾಗ ಖಂಡಿತವಾಗಿ ನಿಮ್ಮನ್ನು ಸ್ಮರಿಸ್ತಾರೆ ಸರ್ ಅಂತ ಹೇಳುವಂಥದ್ದನ್ನು
ಸೊ ಅದು ಸಾಧ್ಯ ಆಗಿದೆ ಅಂತ ಹೇಳುವಂಥ ಸಂತೋಷ ಇದೆ. ಎರಡನೇದು, ಮಂಗಳೂರಿಗೆ ಕಾಂಕ್ರೀಟ್ ರಸ್ತೆಗಳ ಆರಂಭ ಬಹುಶಃ ಹೇಳಬೇಕಿದ್ರೆ ಯಡಿಯೂರಪ್ಪ ಅವಧಿಯಲ್ಲಿ ಆಯಿತು. ತುಂಬ ಹೊಂಡಗಳಿರುವಂತಹ ಮಂಗಳೂರು ನಗರಕ್ಕೆ ಕಾಯಕಲ್ಪ ಕೊಡುವಂಥದ್ದು ಮತ್ತು ಹಂತ ಹಂತವಾಗಿ ಕಾಂಕ್ರೀಟ್ ರಸ್ತೆಗಳನ್ನು ಮಾಡುವಂಥ ಮೂಲಕ ಆ ಕಾಂಕ್ರೀಟ್ ರಸ್ತೆ ಆಗಿ ಉದ್ಘಾಟನೆಯ ಸಂದರ್ಭದಲ್ಲಿ ಜನರಲ್ಲಿ ಇದ್ದ ಒಂದು ಸಂತೋಷ, ಅಂದರೆ ಹೊಂಡಗಳಲ್ಲಿ ನಡೆದು ಯಾವ ಥರದ, ಈಗ ಬ್ಯಾಂಗ್ಳೂರು ಬಗ್ಗೆ ಏನೋ ಒಂದು ಕಂಪ್ಲೇಂಟ್ ಬರ್ತಾಯಿದೆ, ಬಹುಶಃ ಅದೆಲ್ಲವನ್ನು ಮೀರುವಂಥ ನಿಟ್ಟಿನಲ್ಲಿ ಒಂದು ಹೊಂಡಗಳ ನಗರ ಮಂಗಳೂರು ಆಗಿತ್ತು. ಅದನ್ನು ಬದಲಾವಣೆಯಾಗಿ ಒಳ್ಳೆಯ ಕಾಂಕ್ರೀಟ್ ರಸ್ತೆಗಳು ಸಿಕ್ಕಿತ್ತು ಅಂತ ಹೇಳೋ ಸಂದರ್ಭದಲ್ಲಿ ಆ ಇನಾಗ್ರೇಷನ್ ಟೈಮಲ್ಲಿ ಅವರ ಬಗ್ಗೆ ಜನರಿಗಿದ್ದ ಅಭಿಪ್ರಾಯ ಮತ್ತು ಸಂತೋಷ ಖಂಡಿತ ನಾನು ಹೇಳ್ತಾನೆ. ಆ ದಿವಸಗಳನ್ನು ನಾನು ಸ್ಮರಣೆ ಮಾಡ್ತಾಯಿದ್ದೇನೆ. ಮಂಗಳೂರಿನ ಹಳೆಯ ಕಟ್ಟಡ, ಮಂಗಳೂರಿನ ಕೋರ್ಟ್ ಕಟ್ಟಡ ತುಂಬ ಹಳೆತಾಗಿತ್ತು, ಬ್ರಿಟಿಷರ ಕಾಲದ ಕಟ್ಟಡ ಇತ್ತು. ಅದಕ್ಕೆ ಒಂದು ಹೊಸ ಕಾಯಕಲ್ಪ ಕೊಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾನು ಪ್ರಯತ್ನ ಮಾಡ್ತಾಯಿದ್ದೆ. ಸುಮಾರು 38 ಕೋಟಿ ವೆಚ್ಚದಲ್ಲಿ ಅತ್ಯಂತ ಸುಸಜ್ಜಿತವಾಗಿರುವಂತಹ ಒಂದು ಕೋರ್ಟ್ ಕಟ್ಟಡ ಬಿಲ್ಡಿಂಗ್ ಇವತ್ತು ಏನೋ ಸಿಗಲಿಕ್ಕೆ ಸಾಧ್ಯ ಆದರೆ ಅದು ಕೂಡ ಮಾನ್ಯ ಯಡಿಯೂರಪ್ಪದ ಕೊಡುಗೆ. ಮಂಗಳೂರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳು ತಯಾರಾಗ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಮಂಗಳೂರಿಗೊಂದು ಸಿಂಥೆಟಿಕ್ ಟ್ರ್ಯಾಕ್ ಬೇಕು ಅಂತ ಹೇಳುವಂಥದ್ದು ಬಜೆಟಲ್ಲಿ ಉಲ್ಲೇಖ ಇಲ್ಲ. ನಾನು ಅವ್ರ ಹತ್ರ ಹೇಳಿದೆ, ಮಂಗಳೂರಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ, ಸರ್ ನೀವು ಇಲ್ಲಿಂದ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗುವ ಮುಂಚೆ ನನಗೊಂದು ಆಶ್ವಾಸನೆ ಕೊಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಕ್ರೀಡಾಪಟುಗಳು ಇವತ್ತು ಅಥ್ಲೆಟ್ಗಳು ಮಂಗಳೂರಲ್ಲಿ ತಯಾರಾಗ್ತಾ ಇದ್ದಾರೆ. ಅವರಿಗೆ ಮಳೆಗಾಲದಲ್ಲಿ ಓಡಲಿಕ್ಕೆ ಆಗ್ತಾಯಿಲ್ಲ ಅಥವಾ ಪ್ರಾಕ್ಟೀಸ್ ಮಾಡಲಿಕ್ಕೆ ಅನಾನುಕೂಲವಾದಂಥ ವಾತಾವರಣ ಇದೆ. ನನಗೆ ಸಿಂಥೆಟಿಕ್ ಟ್ರ್ಯಾಕು ಬೇಕು ಅಂತ ಹೇಳಿ, ಖಂಡಿತ ಮಾಡೋಣಪ್ಪ ಅಂತ ಹೇಳಿ, ಹಾಗಾದರೆ ಆ ಒಂದು ಸಾಂಕೇತಿಕವಾಗಿ ಒಂದು ಫೌಂಡೇಶನ್ ಸ್ಟೋನ್ ಹಾಕಿ ಹೋಗಬೇಕು ಅಂತ ಹೇಳಿ ತರಾತುರಿಯಲ್ಲಿ ಒಂದು ಫೌಂಡೇಶನ್ ಸ್ಟೋನನ್ನು ಹಾಕುವಂಥದ್ದು ಕಾರ್ಯ ನಡೆಯಿತು. ಅಷ್ಟು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲದಂತಹ 3D ಅಂದರೆ ಥರ್ಡ್ ಡೈಮೆನ್ಷನ್ ಪ್ಲಾನೆಟೋರಿಯಮ್ ಅದು ಮಂಗಳೂರಿಗೆ ಬೇಕು ಅಂತ ಹೇಳುವಂಥದ್ದು. ಪಕ್ಕದ ಪಿಳಿಕೊಳದಲ್ಲಿ 3D ಡೈಮೆನ್ಷನ್ ಇರುವಂತಹ ಒಂದು ಪ್ಲಾನೆಟೋರಿಯಮ್, ಅದಕ್ಕೆ ವರ್ಚುರಿಯಮ್ ಅಂತ ಹೇಳ್ಬೋದು. ಇಂತಹ ಇದನ್ನು ಬ್ಯಾಂಗ್ಳೂರಲ್ಲಿ ಕೂಡ ಇರಲಿಲ್ಲ ಆ ಟೈಮಲ್ಲಿ. ಅಂತ ನಮ್ಮ ಇದಕ್ಕೆ ಕ್ಷೇತ್ರಕ್ಕೆ ಬೇಕು ಅಂತ ಹೇಳುವಂಥದ್ದಾಗ ಮೊದಲಿಗೆ 11 ಕೋಟಿ ಸ್ಯಾಂಕ್ಷನ್ ಆಯಿತು. ಅದರ ನಂತರ ಆ ಟೆಕ್ನಾಲಜಿ ವಿದೇಶದಲ್ಲಿ ಮಾತ್ರ ಇದೆ ಅಂತ ಗೊತ್ತಾಗಿ ವಿದೇಶದಲ್ಲಿ ಅಧ್ಯಯನಕ್ಕೆ ಕಳಿಸಿ ಅದಕ್ಕೆ ಹೆಚ್ಚುವರಿ ಬೇಕಾದ 13 ಕೋಟಿಯನ್ನು ಹಾಕಿದರು. ಮತ್ತು 6 ಕೋಟಿ ಅಂದರೆ ಒಟ್ಟಾರೆ ಒಂದು 30 ಕೋಟಿ ಅಷ್ಟು ಅದಕ್ಕೆ ಬೇಕಾಗಿತ್ತು. ಬಹುಶಃ ಟೂರಿಸಮ್ ಸೆಕ್ಟ್ರಲ್ಲಿ ಕೂಡ ಅದ್ಭುತವಾಗಿರುವಂತಹ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಪಿಳಿಕೊಳ ನೇರವಾಗಿ ನನ್ನ ಕ್ಷೇತ್ರ ಅಲ್ಲ, ಆದರೆ ನಮ್ಮ ದಿಲ್ಲಿಯ ಒಂದು ಪ್ರೆಸ್ಟೀಜಿಯಸ್ ಆಗಿರುವಂಥ ಕ್ಷೇತ್ರ, ಈ ಪ್ರವಾಸೋದ್ಯಮ ಕ್ಷೇತ್ರ ಬೆಳಿಬೇಕು ಅಂತ ಹೇಳುವಂತಹ ಕನಸನ್ನು ಅವರು ಸಾಕಾರಗೊಳಿಸಿದರು. ಹೀಗೆ ನೀವು ಯಾವುದೇ ಕ್ಷೇತ್ರ ಹೇಳಿ, ನಗರದಲ್ಲಿರುವಂತಹ ಕಾಲೇಜ್ ಕಟ್ಟಡ, ಅನೇಕ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಂದುವರಿಲಿಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿ ಇತ್ತು. PUC ಹೋಗಬೇಕಾ 40,000 ರೂಪಾಯಿ 50,000 ರೂಪಾಯಿ ಡೊನೇಷನ್ ಕೊಟ್ಟು ಹೋಗುವಂಥ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ತುಂಬ ಬಡವರಿದ್ದರು, ಡ್ರಾಪ್ಔಟ್ ಆಗ್ತಿದ್ರು. ನಾನು ಅಂತಹ ವಿದ್ಯಾರ್ಥಿಗಳಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಹೇಳುವಂತಹ ಒಂದು ಪ್ರಯತ್ನಪಟ್ಟು ಬಹುಶಃ ಇಡೀ ರಾಜ್ಯದಲ್ಲಿ ಒಟ್ಟಾರೆ 16 ಕಾಲೇಜುಗಳೇನೋ ಸ್ಯಾಂಕ್ಷನ್ ಆಗಿತ್ತು. ಆ 16 ಕಾಲೇಜುಗಳಲ್ಲಿ ನಮ್ಮ ರಥಬೀದಿಯಲ್ಲಿರುವಂತಹ ಕಾಡುಬಿಟ್ಲು ಶಾಲೆ ಅಂತಿತ್ತು. ಆ ಶಾಲೆಯಲ್ಲಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಸುಸಜ್ಜಿತವಾಗಿರುವಂತಹ ಒಂದು ಸೀನಿಯರ್ ಗ್ರೇಡ್ ಕಾಲೇಜ್ ಅದನ್ನು ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಸಾಫಲ್ಯತೆಯನ್ನು ಪಡೆದೆ. ಅದೇ ರೀತಿ ಅದು ಪಡೆದಾಗ ಸನ್ಮಾನ್ಯ ಶಂಕರ್ ಮೂರ್ತಿಯವರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು.
ಅವರು ಬಂದಾಗ ಹೇಳಿದ್ದೆ, ಇಲ್ಲ ಯೋಗೀಶ್, ನಾವು ಕೇಳಿದಾಗ ನಾನು ಇಲ್ಲ ಹೇಳಲಿಕ್ಕೆ ಬರೋದಿಲ್ಲ, ಜಾಗ ಎಲ್ಲಿದೆ ತೋರಿಸಿ ಅಂತ ನಾನು ತೋರಿಸಿದೆ. ಅಲ್ಲಿ ಇಮಿಡಿಯೇಟ್ ಸ್ಯಾಂಕ್ಷನ್ ಆಯಿತು. ಈ ಥರ ಈಗ ಸುಮಾರು 2,500 3,000 ವಿದ್ಯಾರ್ಥಿನಿಯರು ಕಲಿತಾ ಇದ್ದಾರೆ. ಅಷ್ಟು ಕಲಿತಾಗ ಶಂಕರಮೂರ್ತಿಯವರು ಹೇಳಿದರು, ನೀವು ತುಂಬ ಸಂತುಷ್ಟ ಆಗಿರಬೇಕಲ್ಲ. ಇಲ್ಲ ಸರ್ ಅಂತ ಹೇಳಿದೆ. ವಿದ್ಯಾರ್ಥಿನಿಗೋಸ್ಕರನೇ ಇನ್ನೊಂದು ಕಾಲೇಜ್ ಬೇಕು ನನಗೆ ಅಂತ ಹೇಳಿ ಅದೂ ಸ್ಯಾಂಕ್ಷನ್ ಪಡೆದು ಬಲಮಠದಲ್ಲಿರುವಂತಹ ಜ್ಯೋತಿ ಆ ಸರ್ಕಲಲ್ಲಿ ಸರ್ಕಾರಿ ಕಾಲೇಜಲ್ಲಿ ವುಮೆನ್ಸ್ ಕಾಲೇಜನ್ನು ಕೂಡ ತರಲಿಕ್ಕೆ ನಾನು ಯಶಸ್ಸು ಪಡೆದೆ. ಈ ರೀತಿಯಲ್ಲಿ ಹತ್ತಿರ ಒಂದು 5,000 ಅತ್ಯಂತ ಕಡು ಬಡ ವಿದ್ಯಾರ್ಥಿಗಳಿಗೆ ಬಹುಶಃ 2,000 3,000 ಫೀಸ್ ಒಳಗೆ ಒಳ್ಳೆಯ ಎಜುಕೇಷನ್ ಪಡೀಲಿಕ್ಕೆ ಡೊನೇಷನ್ ಇಲ್ಲ, ಏನಿಲ್ಲ. PhD ಕಲ್ತಿರುವಂತಹ ಲೆಕ್ಚರ್ಸು, ಅತ್ಯುತ್ತಮವಾಗಿರುವಂಥ ಫಲಿತಾಂಶ, ಈ ರೀತಿಯಲ್ಲಿ ಅದನ್ನು ತರುವಂತಹ ಒಂದು ಸಾಧ್ಯತೆ ನನಗಾಯಿತು. ಮಂಗಳೂರಲ್ಲಿರುವಂತಹ ಅನೇಕ ಶಾಲಾ ಕಾಲೇಜುಗಳಿಗೆ ಹೊಸ ಕಾಯಕಲ್ಪ ಕೊಟ್ಟು ಅನೇಕ ಕಡೆಗಳಲ್ಲಿ ಖಾಸಗಿ ದಾನಿಗಳಿಂದ ಮಧ್ಯಾಹ್ನ ಊಟ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಈ ರೀತಿಯಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೂಡ ನನ್ನ ಒಂದು ಕಂಡೀಷನ್ ಇತ್ತು, ನಾವು ಇಷ್ಟೆಲ್ಲವೂ ಮಾಡ್ತೇವೆ, ನಮಗೆ 100% ರಿಸಲ್ಟ್ ಕೊಡಬೇಕು ಅಂತ ಹೇಳಿ 100% ರಿಸಲ್ಟ ಸರ್ಕಾರಿ ಕಾಲೇಜುಗಳಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗಿರುವಂಥದ್ದು ನನ್ನ ಅವಧಿಯಲ್ಲಿ ಆಗಿರುವಂತಹ ಒಂದು ವಿಶೇಷವಾಗಿರುವಂಥ ಸಾಧನೆ. ಬಹುಶಃ ನಾನು ಇದಕ್ಕೆ ಸನ್ಮಾನ್ಯ ಶಂಕರಮೂರ್ತಿ ಹಾಗೂ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ವಿಶೇಷವಾಗಿ ಅಭಿನಂದನೆ ಕೊಡ್ತಾ ಇದ್ದೇನೆ. ಇದು 1-2 ಕ್ಷೇತ್ರ ಅಲ್ಲ, ನಾನು ಹೇಳ್ತೇನೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಗೆ ಏನು ಬೇಕು ಅಂತ ಹೇಳೋ ಯೋಚನೆ ಸಂದರ್ಭದಲ್ಲಿ ನಗರದ ಕೆರೆಗಳನ್ನು ಒಂದು ಉತ್ತಮಗೊಳಿಸಿ ಅದನ್ನು ಹೂಳೆತ್ತುವಿಕೆ ಮಾಡಿ ಅದು ಟೂರಿಸಮ್ ಇದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅದು ಪಡೀಲಲ್ಲಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಯ್ಕೆ ಮಾಡಿ ಅದನ್ನು ಮಾಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅದಕ್ಕೂ ಬೆಂಬಲ ಸಿಕ್ಕಿ ಅದನ್ನು ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ನಾನು ಬಹಳ ದೊಡ್ಡ ಯೋಜನೆಗಳನ್ನು ಕನಸು ಕಾಣ್ತಿದ್ದೆ. ಇಂಥವುಗಳನ್ನು ತರಬೇಕಿಲ್ಲಿ ಬಹುಶಃ ಶಾಸಕನಾಗಿ ಬೇರೆ ಇವರು ಮಾಡಲಿಕ್ಕೂ ಆಗದಂತಹ ಅನೇಕ ಕೆಲಸಗಳನ್ನು ನಮ್ಮ ಅವಧಿಯಲ್ಲಿ ಮಾಡಲಿಕ್ಕಾಗಿರುವಂಥದ್ದು. ನಾನು ಹೇಳ್ತೇನೆ, ಮಂಗಳೂರಿನ ವಿಶೇಷವಾಗಿರುವಂತಹ ಲೇಡಿ ಓಷನ್ ಹಾಸ್ಪಿಟಲ್ ಅತ್ಯಂತ ಕಡು ಬಡ ವಿದ್ಯಾರ್ಥಿಗಳು ಬರುವಂತಹ ಪೇಷಂಟ್ಗಳು ಡೆಲಿವರಿಗೆ ಬರುವಂಥವರಿಗೆ ಎಂತಹ ಒಂದು ದುಸ್ಥಿತಿಯಲ್ಲಿತ್ತು, ಮತ್ತು ಹೋಗುವಂಥ ದಾರಿಯಲ್ಲಿ ಬೆಡ್ ಹಾಕುವಂಥ ಒಂದು ಸ್ಥಿತಿ ಇತ್ತು. ಇಂಥ ಕಡೆಗಳಲ್ಲಿ ಟೋಟಲ್ ಕಾಯಕಲ್ಪ ಕೊಟ್ಟು ಎಂಥ ಒಂದು ಸುಂದರವಾದಂಥ ಸುಸಜ್ಜಿತ ಕಟ್ಟಡ ಅಂತ ಹೇಳಿದರೆ MRPL ಸಂಸ್ಥೆಯ ಒಂದು ಸಹಭಾಗಿತ್ವದಲ್ಲಿ ಬಹುಶಃ ರಾಜ್ಯದಲ್ಲಿ ಒಂದು ಖಾಸಗಿ ಆಸ್ಪತ್ರೆ ಅದಕ್ಕಿಂತ ಸರಿಸಮಾನ ಅಲ್ಲ, ಅದನ್ನು ಮೀರಿಸುವಂಥ ನಿಟ್ಟಿನಲ್ಲಿ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅದಕ್ಕೆ ಬೇಕಾಗಿರುವಂಥದ್ದನ್ನು ಎಲ್ಲ ವ್ಯವಸ್ಥೆಗಳನ್ನು ಜೋಡಿಸಿರುವಂತಹದ್ದು ನನ್ನ ಅವಧಿಯಲ್ಲೇ ಆಗಿರುವಂಥದ್ದು. ನನಗೆ ವಿಶೇಷವಾಗಿ ನಮ್ಮ ಯಡಿಯೂರಪ್ಪರ ಸರ್ಕಾರ, ಅಲ್ಲಿರುವಂತಹ ಸಚಿವರುಗಳು ಕೊಟ್ಟಿರುವಂತಹ ಒಂದು ಸಹಕಾರ, ಮುಂದಕ್ಕೆ DV ಸದಾನಂದಗೌಡರು ಕೂಡ ಸಾಕಷ್ಟು ರೀತಿಯಲ್ಲಿ ಇದಕ್ಕೆ ಸಹಕಾರ ಕೊಟ್ಟರು ಅಂತ ಹೇಳುವಂಥದ್ದನ್ನು ನಾನು ಸ್ಮರಿಸ್ತೇನೆ. ಈ ಥರ ಒಂದೊಂದು ಕ್ಷೇತ್ರ, ನೀವು ವೆನ್ಲಾಕ್ ಹಾಸ್ಪಿಟಲ್ನ ಸರ್ವಾಂಗೀಣ ಅಭಿವೃದ್ಧಿಗೆ, ಅಲ್ಲಿರುವಂತಹ ಇಂಟೆನ್ಸಿವ್ ಕೇರ್ ಯೂನಿಟನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ, ಅಲ್ಲಿಗೆ ಬೇಕಾದಂತಹ ಆಪರೇಷನ್ ಥಿಯೇಟರ್ಗಳೆಲ್ಲ ಅಪ್ಗ್ರೇಡೇಷನ್ ತರುವಂತಹ ನಿಟ್ಟಿನಲ್ಲಿ ಬಹುಶಃ ಅಲ್ಲಿ ಹೇಳಲಿಕ್ಕೆ ಇರುವಂಥದ್ದು ಸಾಕಷ್ಟು ಸಂಗತಿಗಳನ್ನು ವೆನ್ಲಾಕ್ ಲೇಡಿ ಓಷನ್ ಬಗ್ಗೆ ಹೇಳ್ಬೋದು ಅಂತ. ಇದರಲ್ಲಿ ಅತಿ ಕಡು ಬಡವರಿಗೆ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಕೊಡಬೇಕು, ಮತ್ತು ಅವರ ಜೀವನದಲ್ಲಿ ಕೂಡ ಬದುಕಲಿಕ್ಕೆ ಬೇಕಾಗುವಂತಹ ಒಂದು ಬದುಕು, ಅಂದರೆ ಅಸಹಾಯಕ ಸ್ಥಿತಿಯಲ್ಲಿ ಇರ್ತಾರೆ ಪಾಪ, ಅವರಿಗೆ ಯಾರೂ ಇಲ್ಲ, ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ. ಅಂಥವರಿಗೆ ಒಂದು ಒಳ್ಳೆಯ ಆರೋಗ್ಯ ಸಿಗಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಸತತವಾಗಿರೋಂಥ ನನ್ನ ಪ್ರಯತ್ನ ಇತ್ತು. ಅದರಲ್ಲಿ ಕೂಡ ಸಾಫಲ್ಯತೆ ಪಡೆಯುವಲ್ಲಿ ಸನ್ಮಾನ್ಯ ಯಡಿಯೂರಪ್ಪರ ಸರ್ಕಾರದ ಒಂದು ವಿಶೇಷವಾಗಿರೋಂಥ ಕೊಡುಗೆ ಖಂಡಿತ ನನಗೆ ಸಿಕ್ಕಿದೆ ಅಂತ ಹೇಳೋದು. ನೀವು ಯಾವುದೇ ಕ್ಷೇತ್ರ ಹೇಳಿ ಆ ಕ್ಷೇತ್ರದಲ್ಲಿ ಇಲ್ಲಿ ಒಂದು ಅಭಿವೃದ್ಧಿಯನ್ನು ತರುವಂತಹ ನಿಟ್ಟಿನಲ್ಲಿ ಮಂಗಳೂರು ಬಹುಶಃ ಬೆಂಗಳೂರನ್ನ ಮೀರಿಸುವಂಥ ನಿಟ್ಟಿನಲ್ಲಿ ಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳು ಅದನ್ನು ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳುವಂಥ ಕನಸಲ್ಲಿ ವಿಶೇಷವಾಗಿ ಬೆಂಗಳೂರಿಂದ ಬಂದಿರೋಂಥ ಸಚಿವರುಗಳು, ಶಾಸಕರುಗಳು, ಬೇರೆ ಕಮಿಟಿ ಮೀಟಿಂಗಲ್ಲಿ ಇಲ್ಲಿ ಬಂದಿರೋಂಥ ಸಂದರ್ಭದಲ್ಲಿ ಅವರು ಮಂಗಳೂರನ್ನೇ ನೋಡಿದಾಗ ಇಲ್ಲ ಬೆಂಗಳೂರಿಗೆ ಸರಿಸಮಾನ ಆಗಲ್ಲ, ಕೆಲವು ಕ್ಷೇತ್ರಗಳಲ್ಲಿ
ನೀವು ಮೀರಿಸುವಂಥ ನಿಟ್ಟಿನಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳೋವಂಥದ್ದು. ಕ್ಲೀನ್ ಸಿಟಿ ಮಂಗಳೂರು ಆಗಿದೆ ಅಂತ ಹೇಳೋವಂಥದ್ದು. ಬಹುಶಃ ನನಗೆ ಹೇಳ್ತಾ ಹೋಗ್ಬೇಕಂತ ಕಾಣುತ್ತೆ, ಅಷ್ಟು ಸಂಗತಿಗಳನ್ನು ಮಂಗಳೂರಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಇತ್ತು. ಬಹುಶಃ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ವಿಷನ್ಗೆ ಸಂಬಂಧಪಟ್ಟಿರುವಂತಹ ಸಹಜವಾದ ಒಂದು 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 ಕಾಯಿಲೆಗೆ ತುತ್ತಾದಾಗ 4ನೇ ಸರ್ತಿಯಾಗಿ 5ನೇ ಸರ್ತಿ ನೀವು ನಿಲ್ಲಬೇಕಂತ ಹೇಳುವ ಯಡಿಯೂರಪ್ಪರ ಒತ್ತಾಯ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಆರೋಗ್ಯ ಕೈ ಕೊಡ್ತಾ ಇದ್ದೆ, ದಯವಿಟ್ಟು ಬೇರೆಯವ್ರಿಗೆ ಕೊಡಿ ಸರ, ದಯವಿಟ್ಟು ಒತ್ತಾಯ ಮಾಡಬೇಡಿ ಅಂತ ಹೇಳುವಾಗ, ಇಲ್ಲ ಯೋಗೀಶ್ ನಿಮ್ಗೆ ಏನು ಅಸಿಸ್ಟೆನ್ಸ್ ಬೇಕೋ ಏನು ಬೇಕಾದರೂ ಕೊಡ್ತೇನೆ, ನೀವು ಖಂಡಿತ ನಿಲ್ಲಲೇಬೇಕು, ನಿಮ್ಮಂಥವ್ರು ನನಗೆ ಬೇಕು ಅಂತ ಹೇಳುವಂಥದ್ದು. ಬಹುಶಃ ನನಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತಿತ್ತು. ನಾನು ಹೇಳಿದೆ, ಇಲ್ಲ ಸರ್ ಕ್ಷಮಿಸಿ, ಆರೋಗ್ಯ ತುಂಬ ಕೈ ಕೊಡ್ತಾ ಇದೆ ಅಂತ ಹೇಳುವಂಥದ್ದು. ಅವರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನ ಮಾಡಿದಾಗ ಸಿಟ್ಟುಕೊಂಡ್ರು ವಿನಃ ಒಪ್ಪಿಗೆ ಕೊಟ್ಟಿರಲಿಲ್ಲ. ಸೊ ಅಂದರೆ ಅವರ ಒಂದು ಆತ್ಮೀಯತೆ ಆ ಥರ ಇತ್ತು. ಒಳ್ಳೆಯದಾಗಿ ಕೆಲಸ ಮಾಡ್ತಾಯಿದ್ದಾರೆ, ಒಂದು ಕಳಕಳಿಯಿಂದ ಸಾಮಾಜಿಕವಾಗಿ ಮತ್ತು ಇದಕ್ಕೆ ಸಂಬಂಧಪಟ್ಟು ಕೆಲಸ ಮಾಡೋರನ್ನ ಗುರುತಿಸುವಂತಹ ಒಂದು ವಿಶೇಷವಾಗಿರುವಂತಹ ಒಂದು ಪ್ರೀತಿ ಅವರಲ್ಲಿತ್ತು. ಸೊ ಹಾಗೆ ಒಂದು ದಿವಸ ಅದಕ್ಕಿಂತ ಇದರಲ್ಲಿ 4 ವರ್ಷ ನಾನು ಬೆಂಗಳೂರಿನ ಪ್ರತಿಷ್ಠಿತವಾಗಿರುವಂತಹ KSIIDC ಸಂಸ್ಥೆಯ ಚೇರ್ಮನ್ ಆಗಿ, ಅದು ಕೂಡ ಕ್ಯಾಬಿನೆಟ್ ರ್ಯಾಂಕಲ್ಲಿ 4 ವರ್ಷ ನಾನು ಕೆಲಸ ಮಾಡುವಂಥ ಅವಕಾಶ ಕೊಟ್ಟರು. ಬಹುಶಃ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದರದ್ದು ಸಂಪೂರ್ಣ ಕಟ್ಟಡದ ನೀವು ಅಲ್ಲಿ ಬೇಕಾಗಿರೋಂಥ ಇನ್ಫ್ರಾಸ್ಟ್ರಕ್ಚರ್ದು ಪೂರ್ತಿ ಮೇಲ್ವಿಚಾರಣೆ ನಮ್ಮ ಸಂಸ್ಥೆ ಮಾಡ್ತಾಯಿತ್ತು. ಇವತ್ತು ದೇಶದ ಪ್ರತಿಷ್ಠಿತವಾಗಿರುವಂತಹ ಒಂದು ವಿಮಾನ ನಿಲ್ದಾಣವಾಗಿ ಅದು ಮೂಡಿ ಬಂದಿದೆ. ನಮ್ಮ ದುರದೃಷ್ಟವಶಾತ್ ಇನಾಗ್ರೇಷನ್ ಟೈಮಲ್ಲಿ ನಮ್ಮ ಸರ್ಕಾರ ಬಿದ್ದು ಹೋಗಿತ್ತು, ಇಲ್ಲಿದ್ರೆ ಅದೊಂದು ಭಾಗ್ಯ ನಮಗೆ ಸಿಗ್ತಿತ್ತು. ಆದರೆ ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಒಳ್ಳೆಯ ಅಭಿವೃದ್ಧಿಗೊಳಿಸಬೇಕಂತ ಹೇಳುವಂಥ ನಮ್ಮ ಯೋಚನೆ ಏನಿತ್ತು ಅದು ಸಾಕಾರಗೊಳ್ಳಿಕ್ಕಾಯಿತು. ದಾಬೋಲಿಂದ ಪೈಪ್ಲೈನ್ಗಳನ್ನು, ಇದರಲ್ಲಿ ಗ್ಯಾಸಿಗೆ ಸಂಬಂಧಪಟ್ಟ ಪೈಪ್ಲೈನನ್ನು ಬೆಂಗಳೂರಿಗೆ ತರುವಂತಹ ನಿಟ್ಟಿನಲ್ಲಿ ಅದನ್ನು ನಾವೇ ಮಾನಿಟರ್ ಮಾಡಿತ್ತು. ಅನೇಕ ಯೋಜನೆಗಳನ್ನು, ಕನಸುಗಳನ್ನು ನಾನು ಇಟ್ಕೊಂಡು ನಷ್ಟದಲ್ಲಿರೋ ಸಂಸ್ಥೆಯನ್ನು 4 ವರ್ಷ ಸತತವಾಗಿ ಲಾಭದಲ್ಲಿ ತರುವಂಥದ್ದು ನನ್ನ ಅವಧಿಯಲ್ಲಾಯಿತು. ತುಂಬ ಹೆಮ್ಮೆಯಿಂದ ಎಲ್ಲ ಕಡೆಯಲ್ಲಿ ಹೇಳ್ತಿದ್ರು, ನೋಡಿ ಈ ಥರ ಕೆಲಸ ಮಾಡುವಂಥ ನಮಗೆ ಶಾಸಕರು ಬೇಕು ಅಂತ ಹೇಳಿ, ಎಷ್ಟು ದುಡಿತಾ ಇದ್ದಾರೆ ಅಂತ ಹೇಳಿ. ಒಂದೇ ಒಂದು ನಯಾ ಪೈಸೆ ಕರಪ್ಷನ್ ಇದ್ದು ಭ್ರಷ್ಟಾಚಾರದ ಯಾವುದೇ ಕಳಂಕ ಇಲ್ಲ. ಆದರೆ ಎಲ್ಲ ಕಡೆಗಳಲ್ಲಿ ಅಭಿವೃದ್ಧಿ ಆಗಬೇಕು, ಸರ್ವಾಂಗೀಣವಾಗಿ ನನ್ನ ಮಂಗಳೂರು ಮಾತ್ರ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯ ಕೂಡ ಬೆಳಿಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ತುಂಬ ದುಡಿಯುವ ಒಂದು ಉತ್ಸಾಹಕ್ಕೆ ಬೆಂಬಲ ಕೊಡ್ತಿದ್ರು. ಮಾತ್ರ ಅಲ್ಲ, ನಾನು ಒಂದು ವಿಶೇಷ ಸಂಗತಿಯನ್ನು ಹೇಳಲೇಬೇಕಾಗುತ್ತೆ. ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಮುಂಚಿತವಾಗಿ ಅನೇಕ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳ ಸಮಕ್ಷಮದಲ್ಲಿ ಮೀಟಿಂಗ್ಗಳು ನಡೀತಿತ್ತು. ಮೀಟಿಂಗ್ ನಡೆಯುವ ಸಂದರ್ಭದಲ್ಲಿ ಯೂಶ್ವಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಮೇಲ್ಪಟ್ಟವರೇ ಇರ್ತಿದ್ದರು. ಅಂತಹ ಟೈಮಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಮಂತ್ರಿಗಳು ಇರ್ತಿದ್ದರು, ಬೇರೆಯವರಿಗೆ ಅವಕಾಶ ಇರ್ತಿರಲಿಲ್ಲ. ಆದರೆ ಯಡಿಯೂರಪ್ಪರದ್ದು ಕರೆ ಏನಂತ ಹೇಳಿದರೆ, ಇಂಥ ಮೀಟಿಂಗಲ್ಲಿ ಎಲ್ಲ ಅಧಿಕಾರಿಗಳು ಇರುವಂಥ ಸಂದರ್ಭದಲ್ಲಿ ಒಂದು ದಿವಸ ನೀವು ಇರಲೇಬೇಕು ಅಂತ ಹೇಳಿ ಪೂರ್ತಿ ಒಂದು ದಿವಸ ನನಗೆ ಅವಕಾಶ ಕೊಟ್ಟಿದ್ದರು. ಅದು ಸತತವಾಗಿ ಅವರು ಇರುವ ಅವಧಿಯಲ್ಲಿ ಸಾಕಷ್ಟು ಬಾರಿ ನನಗೆ ಈ ಅವಕಾಶ ಸಿಕ್ಕಿತ್ತು. ಸೊ ನಾನು ಅವಕಾಶವನ್ನು ಉಪಯೋಗ ಮಾಡಿಕೊಂಡು 2 ಸಂಗತಿಯನ್ನು ಹೇಳಿದೆ. ವಿಶೇಷವಾಗಿ ಅದರಲ್ಲಿ ಆಟೋ ರಿಕ್ಷಾ ಡ್ರೈವರ್ಗಳಿರ್ಬೋದು, 60 ವರ್ಷ ದಾಟಿದ ನಂತರ ಕಣ್ಣಿನ ದೃಷ್ಟಿ ಮಂಜಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಅವರ ಮುಂದಿನ ಜೀವನ ನಡೆಸಬೇಕಂತ ಹೇಳಿದರೆ ಕ್ಷೇಮ ನಿಧಿಗೆ ಸಂಬಂಧಪಟ್ಟಿರುವಂಥದ್ದು, ಅದೇ ರೀತಿ ಟೈಲರ್ಸ್ಗಳಿಗೆ ಸಂಬಂಧಪಟ್ಟು ಸೂಜಿಗೆ ನೂಲು ಹಾಕಲಿಕ್ಕಾಗೋದಿಲ್ಲ, ಅವರ ಜೀವನ ಬರಡಾಗಬಾರ್ದು, ಅವರಿಗೂ ಕನಿಷ್ಠ ಗಂಜಿ ಊಟ ಆದರೂ ಮಾಡುವಷ್ಟು ಬೇಕಾಗುವಂತಹ ವ್ಯವಸ್ಥೆನ ಸರ್ಕಾರ ಮಾಡಿಕೊಡಬೇಕು ಅಂತ ಹೇಳುವಂಥದ್ದು. ಈ ರೀತಿಯಲ್ಲಿ ಅಸಂಖ್ಯಾತ ಯಾರಿಗೆ ಧ್ವನಿ ಇಲ್ಲ, ಆ ಧ್ವನಿ ಇಲ್ಲದಂತಹ ಇಂತಹ ಒಂದು ಬಂಧುಗಳಿಗೋಸ್ಕರ ನಾನು ಧ್ವನಿಯಾಗುವಂಥ ಒಂದು ಪ್ರಯತ್ನ ಆ ಸಭೆಯಲ್ಲಿ ಮಾಡಿದಾಗ ಅದೇ ರೀತಿಯಲ್ಲಿ ವಿಶೇಷವಾಗಿ ಇದು
ಕುಂಠಿತವಾಗಿರುವಂತಹ, ಅಂದರೆ ಬ್ರೈನ್ ಕುಂಠಿತ ಅಂತ ಒಂದು ರೀತಿಯಲ್ಲಿ ಮೆಂಟಲಿ ರಿಟಾರ್ಡೆಡ್ ಅಂತ ಹೇಳ್ತಾರೆ, ಅಥವಾ ಚಾಲೆಂಜಿಂಗ್ ಚಿಲ್ಡ್ರನ್ ಅಂತ ರೀತಿಯಲ್ಲಿ ಹೇಳುವಂಥದ್ದು ಹೇಳ್ತಾರೆ. ಅಂತಹ ಒಂದು ಮಕ್ಕಳ ಟ್ರೀಟ್ಮೆಂಟ್ ಅದು ಇದನ್ನು ಶಾಲೆಗೆ ಅಂಥವರ ಸ್ಥಿತಿ ಹೇಗಿತ್ತು ಅಂತ ಹೇಳುವಂಥದ್ದು ನಾನು ಅಲ್ಲಿ ವರ್ಣನೆ ಮಾಡಿದ್ದೆ. ಪಾಪ ಅವರು ಮಲಮೂತ್ರವನ್ನು ಕೂಡ ತೆಗೆಯುವಂಥದ್ದು ಮಾಡ್ತಾಯಿದ್ದಾರೆ. ಖಾಸಗಿಯವರು ಕೊಡುವಂಥ ಸಂಬಳದಲ್ಲಿ ಜೀವನ ನಡೆಸಬೇಕು. ಅವರಿಗೆ ಬೇರೆ ಟೀಚರ್ಸ್ ಅಷ್ಟೇ ಅವರಿಗೆ ಸೌಲಭ್ಯ ಕೊಡಬೇಕು ಅಂತ ಹೇಳುವಂಥ ನನ್ನ ಬೇಡಿಕೆ ಇತ್ತು. ಇದೆಲ್ಲ ಸಂಗತಿಗಳನ್ನು ನಾನು ಪ್ರಸ್ತಾಪ ಮಾಡಿದಾಗ ಈ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡುವಂತಹ ಪ್ರಯತ್ನ ಒಬ್ಬ ಶಾಸಕನಾಗಿ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೆ. ಆ ಟೈಮಲ್ಲಿ ನೇರವಾಗಿ ಅಲ್ಲಿರುವಂಥ ಅಧಿಕಾರಿಗಳು ಹೇಳಿದರು, ಸರ್ ನಮಗೆ ಇದಕ್ಕೆ ಪ್ರೊವಿಷನ್ ಇಲ್ಲ, ನಮ್ಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ. ಯಡಿಯೂರಪ್ಪರು ಕೇಳಿದರು, ನೋಡಿ ಅವರು ಈ ರೀತಿ ಹೇಳ್ತಾ ಇದ್ದಾರೆ, ನೀವೇನು ಹೇಳ್ತೀರಾ ಅಂತ ಹೇಳಿ. ಅವರು ಈಗಿರುವಂಥ ಕಾನೂನಲ್ಲಿ ಅದಕ್ಕೆ ಪ್ರೊವಿಷನ್ ಇಲ್ಲ ಅಂತ ಹೇಳುವಂಥದ್ದು ಅವರ ಮಟ್ಟದಲ್ಲಿ ಅವರು ಕೊಡುವಂಥ ವಿವರಣೆ. ಆದರೆ ಕಾನೂನನ್ನು ಮಾಡೋರು ನಾವು, ಶಾಸನ ನಿರ್ಮಿಸೋರು ನಾವು ನಮ್ಗೆ ಬೇಕಾದ ರೀತಿಯಲ್ಲಿ ಕಾನೂನು ತಿದ್ದುಪಡಿ ತಂದು ಬಡವರಿಗೆ, ಅಂತಹ ಅಸಹಾಯಕ ಸ್ಥಿತಿಯಲ್ಲಿದ್ದವರಿಗೆ ನೆರವಿಗೆ ನಾವು ಬರಬೇಕು ಅಂತ ಹೇಳುವಂಥದ್ದು ನನ್ನ ಆಶೆ. ಮತ್ತು ನೀವು ಅವರಿಗೆ ಆದೇಶ ಕೊಡಿ, ಏನು ಕಾನೂನು ಅಮೆಂಡ್ಮೆಂಟ್ ತರಬೇಕು, ಯಾವ ರೀತಿಯಲ್ಲಿ ಮಾಡಿಫಿಕೇಷನ್ ಆಗಬೇಕು ಅದು ಮಾಡಲಿಕ್ಕೆ ಆದೇಶ ಕೊಡಿ ಅಂತ ಹೇಳಿದಾಗ ಯಡಿಯೂರಪ್ಪರು ಹಿಂದೆ ಒಂದು ನೋಡಿದೆ, ಎಲ್ಲರೂ ಇದು ಆಗಲೇಬೇಕು, ಇದು ಇಂಪ್ಲಿಮೆಂಟ್ ಆಗಬೇಕು ನಮ್ಮ ರಾಜ್ಯದಲ್ಲಿ. ಇಂತಹ ಗತಿಯಲ್ಲಿ ಪಾಪ ಅಂಥ ಅಸಹಾಯಕ ಸ್ಥಿತಿಯಲ್ಲಿದ್ದವರಿಗೆ ನಾವು ಸಹಾಯಕ್ಕೆ ಬರದೇ ಏನು ಸರ್ಕಾರ ನಡೆಸೋದು ನಾವು ಅಂತ ಹೇಳುವಂಥದ್ದು ಅವರು ನನಗೆ ಧ್ವನಿ ಕೊಟ್ಟು ಅಲ್ಲಿ ಹೇಳಿರುವಂಥದ್ದು. ಬಹುಶಃ ಅಧಿಕಾರಿಗಳು ತಬ್ಬಿಯಾಗಿಬಿಟ್ರು. ಆಯ್ತು ಸರ್, ನಾವು ಇದಕ್ಕೆ ಯಾವ ತಿದ್ದುಪಡಿ ತರಬೇಕು, ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಿ ಹೊಸ ಕಾನೂನು ತರ್ತೇವೆ ಅಂತ ಹೇಳೋದು. ಅದು ಸಮರ್ಪಕವಾಗಿ ಇಂಪ್ಲಿಮೆಂಟು ಆಯಿತು. ಕೇರಳದಲ್ಲಿ ಕೆಲವೆಲ್ಲ ಇಂಪ್ಲಿಮೆಂಟ್ ಆಗಿತ್ತು. ಅದೆಲ್ಲ ಆಧಾರ ಪ್ರೂಫ್ ಇಟ್ಕೊಂಡು ನಾನು ಮಾತುಕತೆ ಮಾಡಿದ್ದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಬಿ ಜೆ ಪಿ ಆಫೀಸಲ್ಲಿ ನಾನು ಕೂತ್ಕೊಂಡಿರುವಾಗ ನೂರಾರು ಟೈಲರ್ಸ್ಗಳು ಬಂದು ಅವರು ಬೆಂಗಳೂರಲ್ಲಿ ಸತತವಾಗಿ ಎಷ್ಟೋ ವರ್ಷಗಳಿಂದ ಹೋರಾಟ ನಡೆಸಿ ಯಾರೂ ಅವರ ಕಡೆ ಬರ್ತಿರಲಿಲ್ಲ, ಯಾರೂ ಅವರಿಗೆ ಧ್ವನಿ ಕೂಡ ಆಗ್ತಿರಲಿಲ್ಲ. ಅಂಥ ಟೈಮಲ್ಲಿ ನಮಗೆ ಧ್ವನಿ ಆಗಿದ್ದು ಮಾತ್ರ ಅಲ್ಲ ಸರ್, ಇದು ಇಂಪ್ಲಿಮೆಂಟ್ ಆಗುವ ರೀತಿಯಲ್ಲಿ ನೀವು ಕಾರ್ಯರೂಪಕ್ಕೆ ತಂದ್ರಲ್ಲ ಅಂತ ಹೇಳೋದು ನಮ್ಗೆ ಖುಷಿಯಾಗಿದೆ. ನಿಮಗೆ ಕೊಡಲಿಕ್ಕೆ ನಮ್ಮ ಹತ್ರ ಏನಿಲ್ಲ. ನಾನು ಹೇಳಿದರೆ ನಿಮ್ಮಿಂದ ಏನು ಅಪೇಕ್ಷೆ ಪಡೋದಿಲ್ಲ, ಆದರೆ ಒಂದು ಸ್ವೀಟ್ ಆದರೆ ತಗೊಳ್ಬೇಕು ಅಂತ ಹೇಳಿ ಬಾಯಿಗೆ ಪೇಡ ಹಾಕಿ ಹೋಗಿರುವಂಥದ್ದು ಆ ದೃಶ್ಯ. ಬಹುಶಃ ನಾನು ಹೇಳ್ತೇನೆ, ಅಸಹಾಯಕ ಸ್ಥಿತಿಯಲ್ಲಿದ್ದವರಿಗೆ ಧ್ವನಿಯಾಗುವಂಥದ್ದು. ನಂತರ ಸಮಗ್ರವಾಗಿ ವಿಕಸನ ಇದು ನಮ್ಮ ರಾಜ್ಯ ಆಗಬೇಕು ಅಂತ ಹೇಳುವಂಥದ್ದು, ನಮ್ಮ ಕ್ಷೇತ್ರ ಆಗಬೇಕು ಅಂತ ಹೇಳುವಂಥ ಈ ಒಂದು ಕಳಕಳಿ ಇಟ್ಕೊಂಡಾಗ ನಮಗೆ ಶಕ್ತಿಯನ್ನು ಕೊಟ್ಟಂಥವರು ಯಡಿಯೂರಪ್ಪ ಅವರು. ಅನೇಕ ನಾನು ಎಲ್ಲ ಸಂದರ್ಭದಲ್ಲಿ ಅವ್ರನ್ನ ಒಪ್ತಿರಲಿಲ್ಲ, ನಾನು ನೇರವಾಗಿ ಹೇಳ್ತಿದ್ದೆ. ಬೇರೆ ಅನೇಕ ಅವರ ಅನುಯಾಯಿಗಳು ಅವರ ಜೊತೆಯಲ್ಲಿದ್ದವರು ಹೇಳ್ತಿದ್ರು, ಯೋಗೀಶ್ ಭಟ್ರು ಎಷ್ಟು ಖಾರವಾಗಿ ನಮ್ಮ ಬಾಸಿಗೆ ಮಾತಾಡ್ತಾರೆ ಅಂತ ಹೇಳಿ. ನಾನು ಹೇಳಿದೆ, ನಿಮಗೆ ಬಾಸ್ ಇರ್ಬೋದು, ನಮಗೆ ಅವರು ನಾಯಕರು, ಅವರು ಸರಿಯಾಗಬೇಕು ಅಂತ ಹೇಳುವಂಥ ನಮ್ಮದು ಇದಿದೆ, ಯೋಚನೆ ಇದೆ ಅಂತ ಹೇಳಿ. ಬಜೆಟ್ ಅವರು ಮಂಡನೆ ಮಾಡಿಕೊಂಡು ಅವರ ಕ್ಯಾಬಿನಿಗೆ ಬಂದರು. ಎಲ್ಲ ಶಾಸಕರು ಅಲ್ಲಿ ಇದ್ದರು. ಎಲ್ಲರೂ ಅವನು ಹೊಗಳ್ತಾ ಇದ್ದರು. ಏನು ಯೋಗೀಶ್ ನೀವು ಏನು ಮಾತಾಡ್ತಿಲ್ಲ ಅಂತ ಹೇಳಿದರು. ಇಲ್ಲ ಸರ್, ನಾನು ಸತ್ಯ ಹೇಳಬೇಕಂತ ಹೇಳಿದರೆ ನೀವೊಬ್ಬ ಮುಖ್ಯಮಂತ್ರಿಯಾಗಿ ಇವತ್ತು ವರ್ತಿಸಿಲ್ಲ, ನೀವು ಇನ್ನೂ ಅಪೋಸಿಷನ್ ಲೀಡರ್ನ ಗೂಗಲ್ಲಿದ್ದೀರಿ, ನೀವು ಮುಖ್ಯಮಂತ್ರಿಯಾಗಿ ಸ್ವಲ್ಪ ತಾಳ್ಮೆ ಇರಬೇಕು, ನಿಮಗೆ ಶಾಂತವಾಗಿ ನೀವು ಕೇಳಬೇಕು, ಖಂಡಿತ ಇನ್ನು ಮುಂದೆ ಹಾಗೆ ಮಾಡಬೇಡಿ ಅಂತ ಹೇಳಿದೆ. ಏನು ರೀ ನಮ್ಮ ಬಾಸಿಗೆ ನೀವು ಹೀಗೆ ಮಾತಾಡ್ತೀರ ಅಂತ ಹೇಳಿ ಉಳಿದವರೆಲ್ಲ ಹೇಳ್ತಾಯಿದ್ರು. ಯಡಿಯೂರಪ್ಪ ಒಂದು ಹೇಳಿದರು, ಇಲ್ಲ ಅವರು ಹೇಳಿರೋದು ಸತ್ಯ ಇದೆ, ನನಗೆ ಇಂಥ ಸಜೆಷನ್ ಬೇಕು ಅಂತ ಹೇಳಿ. ನಾನು ಅಲ್ಲಿ ಆ ರೀತಿ ಉದ್ರೇಕಕ್ಕೆ ಆಗಬಾರ್ದಿತ್ತು, ಉದ್ವೇಗಕ್ಕೆ ಆಗಬಾರ್ದಿತ್ತು. ನಾನು ಶಾಂತವಾಗಿ ಅದನ್ನು ಟ್ಯಾಕಲ್ ಮಾಡಬೇಕಿತ್ತು. ಇಲ್ಲ ಅವರು ಹೇಳೋದು ಸರಿ ಇದೆ ಅಂತ ಹೇಳಿ. ಮತ್ತು ಡೆಪ್ಯೂಟಿ ಸ್ಪೀಕರಾಗಿ ನಾನು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಯಾವುದೇ ಪಕ್ಷಾತೀತವಾಗಿ ನಾನು ಕೆಲಸ ಮಾಡ್ತಿದ್ದೆ. ಮಾನ್ಯ ಯಡಿಯೂರಪ್ಪರು ಅವರ ಮಂತ್ರಿಗಳು ಸಜೆಷನ್ ಹೇಳ್ತಿದ್ರು, ಇಂಥ ಚರ್ಚೆಗೆ ಅವಕಾಶ ಕೊಡಬೇಡಿ, ನೀವು ಅಡ್ಜನ್ ಮಾಡಿ ಅಂತ ಹೇಳಿ. ನಾನಲ್ಲಿ ಸೂಕ್ಷ್ಮವಾಗಿ ಎರಡೂ ಸಂಗತಿಗಳನ್ನು ಕೇಳಿದಾಗ ನನಗೆ ಅನಿಸಿತ್ತು, ಇಲ್ಲ ಇದರಲ್ಲಿ ಚರ್ಚೆ ಆಗುವಂಥ ಅವಶ್ಯಕತೆ ಇದೆ. ನಾನು ನೇರವಾಗಿ ರೂಲಿಂಗಿಗೆ ಕೊಟ್ಟುಬಿಟ್ಟೆ, ಇದರ ಬಗ್ಗೆ ಚರ್ಚೆ ಆಗಲೇಬೇಕು, ನಾನು ಅವಕಾಶ ಕೊಡ್ತಾಯಿದ್ದೇನೆ, ನೀವು ಮಾಡಿ ಅಂತ ಹೇಳಿ. ಒಪೋಸಿಷನವರು ಮೇಜಿ ಕೊಟ್ಟು ಮಾತಾಡಿದರು. ರೂಲಿಂಗ್ನವರು ತುಂಬ ಕೆಂಗಣ್ಣಿಂದ ನಾನು ನೋಡ್ತಾಯಿದ್ರು. ನಾನು ಕ್ಯಾರೇ ಮಾಡಲಿಲ್ಲ. ಒಳ್ಳೆಯ ಚರ್ಚೆಗಳಾಯಿತು. ಚರ್ಚೆಗಳಾಗಿ 4 ಗಂಟೆ ಚರ್ಚೆ ಆದ ನಂತರ ಕನ್ಕ್ಲೂಷನ್ಗೆ ಬಂತು.
ಎಲ್ಲ ಆದ ನಂತರ ನಾನು ಚೇಂಬರ್ ಬಂದಾಗ ನಮ್ಮ ಮಂತ್ರಿಗಳು ಇವರೆಲ್ಲ ಬಂದರು. ಇಲ್ಲ ಯೋಗೀಶ್, ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ, ನೀವು ಯಾರನ್ನ ಕ್ಯಾರ ಮಾಡಿದೆ, ನಿಮ್ಮ ಕಾನ್ಸೆಪ್ಟ್ಸ್ ಪ್ರಕಾರ ಏನು ರೋಲಿಂಗ್ ಕೊಡಬೇಕು ಅದನ್ನು ಕೊಟ್ಟಿದ್ರಿ. ಬಹುಶಃ ಇಂಥ ಅನೇಕ ಸಂಗತಿಗಳನ್ನು ನಾನು ಉಲ್ಲೇಖ ಮಾಡ್ಬೋದು, ಬಹುಶಃ ಒಬ್ಬ ಡೆಪ್ಯೂಟಿ ಸ್ಪೀಕರಾಗಿ ನಾನು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕೂಡ ಯಾವ ರೀತಿ ಸಹಕಾರ ಕೊಟ್ಟರು ಅಂತ ಹೇಳಿ ನಾನು ತುಂಬ ಸಂಗತಿಗಳನ್ನು ಶೇರ್ ಮಾಡಬೇಕಂತ ಕಾಣುತ್ತೆ. ಸಮಯಾವಕಾಶದ ಕೊರತೆ ಇದೆ. ಒಂದು ಘಟನೆ ಬಹುಶಃ ಉಲ್ಲೇಖ ಮಾಡಲಿಕ್ಕೆ ಯೋಗ್ಯವಾಗುವಂಥದ್ದು. ಆ್ಯಕ್ಚುಲಿ ನಾನು KSIDC ಚೇರ್ಮನ್ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಮರು ದಿವಸ ಸ್ಪೀಕರ್ ಎಲೆಕ್ಷನ್ ನಡಿಬೇಕಿತ್ತು. ಸ್ಪೀಕರ್ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ಒಬ್ಬ ಎಲೆಕ್ಟ್ರಾಲ್ ಅಂದರೆ ಅಲ್ಲಿ ನಡೆಸುವಂಥ ಕಂಡಕ್ಟ್ ಮಾಡುವಂಥ ಒಬ್ಬ ಪ್ರೆಸಿಡೆಂಟ್ ಆಗುವಂಥ ಅವಶ್ಯಕತೆ ಇತ್ತು. ಅದನ್ನು ಪ್ರಿಸೈಡ್ ಮಾಡಿಕೊಂಡು ಇಡೀ ಸಭೆಯನ್ನು ನಡೆಸುವಂಥ ಅವಶ್ಯಕತೆ ಇತ್ತು. ಘಟಾನುಘಟಿಗಳು ಶಾಸಕರು ಅಲ್ಲಿದ್ದರು, ಉತ್ತರ ಕರ್ನಾಟಕ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದರು. ಮೀಟಿಂಗಲ್ಲಿ ಹೇಳಿದರು, ಈ ಜವಾಬ್ದಾರಿ ತುಂಬ ಕ್ಲಿಷ್ಟಕರ ಇದೆ, ನಾಳೆ ಬಹಳಷ್ಟು ದೊಡ್ಡ ಗಲಾಟೆ ಆಗಲಿಕ್ಕಿದೆ, ಗಲಾಟೆಗಳನ್ನೆಲ್ಲವನ್ನು ಅದನ್ನು ಎದುರಿಸಿ ಯಶಸ್ವಿಯಾಗಿ ಚುನಾವಣೆ ನಡೆಸಬೇಕಾಗುವಂಥ ವ್ಯಕ್ತಿಗಳು ಬೇಕು ನಮಗೆ ಅಂತ ಹೇಳಿ ತುಂಬ ಹುಡುಕಾಟಗಳೆಲ್ಲ ನಡೀತು. ಯಾರೂ ಒಪ್ಪಲಿಕ್ಕೆ ತಯಾರಿಲ್ಲ. ಕೊನೆಗೆ ರಾತ್ರಿ 11:30 ಗಂಟೆ ಆಗಿದೆ. ಮರು ದಿವಸ 10 ಗಂಟೆಗೆ ಸ್ಪೀಕರ್ ಎಲೆಕ್ಷನ್. ಆ ಟೈಮಲ್ಲಿ 11:30 ಗಂಟೆಗೆ ಹೇಳಿದರು, ಇನ್ನು ನಾನು ಚರ್ಚೆಗೆ ಹೋಗೋದಿಲ್ಲ, ಯಾರ ಹತ್ರ ಕೇಳಲಿಕ್ಕೂ ಹೋಗೋದಿಲ್ಲ, ನಾನೊಂದು ಹೆಸರು ಅನೌನ್ಸ್ ಮಾಡ್ತೇನೆ, ಅವರಿಗೆ ಎಲ್ಲ ಫೈಲು ತಕ್ಷಣ ರವಾನಿಸಿ ಅವರು ನಾಳೆ ತಯಾರಾಕೊಂಡು ಬರಬೇಕು ಅಂತ ಹೇಳುವಂಥದ್ದನ್ನು ಅಲ್ಲಿ ಹೇಳಿದರು. ಬಹುಶಃ ನಿಮಗೆ ಆಶ್ಚರ್ಯ ಆಗುತ್ತೆ ಅಂತ ಹೇಳಿದ್ರೆ, ನಾವೆಲ್ಲರೂ ಸಂತೋಷ ನೋಡ್ತಿದ್ದೋ, ಯಾರಿಗೆ ಇವರು ಹೇಳ್ತಾರಂತ, ಅವ್ರಿಗೆ ಹೇಳ್ಬೋದು, ಇವ್ರಿಗೆ ಹೇಳ್ಬೋದು ಅಂತ. ಅವರು ಒಂದೇ ಮಾತು ಹೇಳಿದರು. ನಾನು ಮಂಗಳೂರಿನ ಶಾಸಕ ಯೋಗೀಶ್ ಭಟ್ರ ಹೆಸರನ್ನು ಹೇಳ್ತಾ ಇದ್ದೇನೆ. ಅವರು ಇದನ್ನು ಫೈಲ್ಗಳನ್ನು ತಗೊಂಡು ಸ್ಟಡಿ ಮಾಡಿ ನಾಳೆ ಬೆಳಿಗ್ಗೆ ಅದನ್ನು ನಡೆಸಬೇಕು ಅಂತ ಹೇಳುವಂಥದ್ದನ್ನು ನಾನು ವಿನಂತಿ ಮಾಡ್ತೇನೆ ಅಂತ ಹೇಳಿದರು. ಅಲ್ಲಿ ನೇರವಾಗಿ ಕೊಟ್ಟೇ ಬಿಟ್ಟರು ಫೈಲ್ಗಳು. ರಾತ್ರಿ ಇಡೀ ನಾನು ಮಲಗಿಲ್ಲ. ಯಾಕಂದರೆ ನನಗೆ ಆಗೋ ಗಂಭೀರತೆ ಬೇಕಿರುತ್ತೆ ಎಲ್ಲ ಗೊತ್ತಿತ್ತು, ಅರ್ಥ ಆಗ್ತಿತ್ತು. ಸ್ವಲ್ಪ ಧ್ಯಾನ ಜಾಸ್ತಿ ಮಾಡಿದೆ, ಯಾಕಂದರೆ ದೇವರು ಸಹ ಒಂದು ಅನುಗ್ರಹ ಕೂಡ ಬೇಕು ಇದರಲ್ಲಿ. ಎಲ್ಲ ಆಗಿ ಮರು ದಿವಸ ನ ಭೂತೋ ನ ಭವಿಷ್ಯತೆ ಹೇಳುವಷ್ಟು ಗಲಾಟೆಗಳು ವಿಧಾನಸಭೆಯಲ್ಲಿ ನಡೆಯಿತು. ಬಹುಶಃ ಗಲಾಟೆಗಳು ಎಂದೂ ಅದರ ಹಿಂದೆ ಆಗಿಲ್ಲ, ನಂತರವೂ ಆಗಿಲ್ಲ. ಸೊ ಅಂಥ ಒಂದು ಗಲಾಟೆಗಳ ಮಧ್ಯದಲ್ಲಿ ಕೂಡ ಶಾಂತವಾಗಿ ಎಲ್ಲವನ್ನು ಎದುರಿಸಿ ಅಲ್ಲೇ ಚುನಾವಣೆಯನ್ನು ಅತ್ಯಂತ ಯಶಸ್ವಿಗೊಳಿಸಿರುವಂಥದ್ದು. ಆದ ನಂತರ ಮಾನ್ಯ ಯಡಿಯೂರಪ್ಪರು ಹೇಳಿರುವಂಥ ಮೆಚ್ಚುಗೆ ನುಡಿಗಳು. ಹೀಗೆ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೂ ಮತ್ತು ಕಾರ್ಯವನ್ನು ಚೆನ್ನಾಗಿ ಮಾಡೋ ದೃಷ್ಟಿಯಿಂದ ಕೂಡ ಎಲ್ಲ ರೀತಿಯಲ್ಲಿ ಅವರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಅವರಿಗೆ ಶತಾಯುಷಗಳಾಗಿ ಇನ್ನೂ ಹೆಚ್ಚಿನ ಕೇವಲ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರೋದು ಮಾತ್ರ ಅಲ್ಲ, ಬೇರೆಯವರಿಗೆ ಗೈಡ್ ಮಾಡಿಕೊಂಡು ಸರಿ ದಾರಿಯಲ್ಲಿ ತರುವಂತಹ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಒಂದು ಒಳ್ಳೆಯ ಆರೋಗ್ಯ ಆಯುಷ್ಯ ಅವರಿಗೆ ಕೊಡಲಿ. ಮುಂದಿನ ದಿವಸಗಳಲ್ಲಿ BJPಯನ್ನು ತನ್ನ ಸ್ವಂತ ಬಲದಲ್ಲಿ ಆಡಳಿತಕ್ಕೆ ಬರುವಂಥ ನಿಟ್ಟಿನಲ್ಲಿ ಸಜ್ಜುಗೊಳಿಸಬೇಕಾಗಿದೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಚುನಾವಣಾ ಇದು ನಮ್ಗೆ ಗೊತ್ತಾಗ್ತಾ ಇದೆ. ಇಡೀ ದೇಶದಲ್ಲಿ ಯಾವ ರೀತಿ ಅಲೆಗಳು BJP ಪರ ಹೇಳ್ತಾ ಇದ್ದಂತೆ ಹೇಳುವ ಸಂದರ್ಭದಲ್ಲಿ ಬಹುಶಃ ಮುಂದಿನ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಸ್ವಂತ ಬಲದಲ್ಲಿ ಗೆಲ್ಲುವಂತಹ ನಿಟ್ಟಿನಲ್ಲಿ ಆಗಿ ಒಂದು ಒಳ್ಳೆಯ ಆಡಳಿತ ಕೊಡಬೇಕು, ಒಳ್ಳೆಯ ಅಭಿವೃದ್ಧಿಯನ್ನು ತರಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಆಸೆ. ಬಹುಶಃ ಈ ನಿಟ್ಟಿನಲ್ಲಿ ಯಡಿಯೂರಪ್ಪರ ಈ ಅಭಿಮಾನೋತ್ಸವ ಅಂತ ಏನು ನಡೀತಾ ಇದೆ, ಇದು ಒಂದು ಒಂದು ಕಾರಣವಾಗುತ್ತೆ ಅಷ್ಟೇ. ಯಾವ ರೀತಿಯಲ್ಲಿ ಪಕ್ಷಕ್ಕೆ ಶಕ್ತಿಯನ್ನು ಕೊಡುವಂಥದ್ದು ಮಾತ್ರ ಅಲ್ಲ, ಈ ಶಕ್ತಿಯನ್ನು ಕೊಡುವ ಮೂಲಕ ಮುಂದಿನ ದಿವಸಗಳಲ್ಲಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ತಳಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಅದನ್ನು ಮುಟ್ಟಿಸುವಂಥ ಒಂದು ಕಾರ್ಯ ಆಗಬೇಕಾಗಿದೆ. ಸೊ ಆ ಕಾರ್ಯದ ಮೂಲಕ ಯಾವ ತಂತ್ರಗಾರಿಕೆ ಅಂದರೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಆಡಳಿತಕ್ಕೆ ಬರುವಂಥ ನಿಟ್ಟಿನಲ್ಲಿ ಮಾಡಿ ಒಂದು ಒಳ್ಳೆಯ ಹೆಸರು ಪಡೆಯುವಂಥ ನಿಟ್ಟಿನಲ್ಲಿ ವಿಶೇಷವಾಗಿ ಹೇಳ್ತಾರೆ, UPಯನ್ನು ಪದೇ ಪದೇ ಅಲ್ಲಿಯ ಮುಖ್ಯಮಂತ್ರಿಗಳನ್ನು ಹೊಳ್ತಾ ಇರ್ತಾರೆ. ಅದೇ ರೀತಿ UP ಗುಜರಾತನ್ನು ಮೀರಿಸುವಂಥ ನಿಟ್ಟಿನಲ್ಲಿ ಫಡ್ನವೀಸಂತಹ ಮಹಾರಾಷ್ಟ್ರದ ಮುಖ್ಯಮಂತ್ರಿಯನ್ನು ಮೀರಿಸುವಂಥ ನಿಟ್ಟಿನಲ್ಲಿ ಒಳ್ಳೆಯ ಆಡಳಿತ, ಒಳ್ಳೆಯ ಅಭಿವೃದ್ಧಿ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಬರುವಂಥದ್ದಾಗಲಿ.
ಭಗವಂತನ ಅನುಗ್ರಹದಿಂದ ಆ, ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಯಡಿಯೂರಪ್ಪರಿಗೆ ಒಳ್ಳೆಯ ಉತ್ತಮ ಆಯುರ ಆರೋಗ್ಯವನ್ನು ಭಗವಂತ ನೀಡಲಿ ಅಂತ ಹೇಳುವಂಥದ್ದನ್ನು ಪ್ರಾರ್ಥನೆ ಮಾಡಿ, ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಸಂಘಟನೆಗೆ ಸಂಬಂಧಪಟ್ಟ ಎಲ್ಲ ಪ್ರಮುಖರಿಗೂ ನನ್ನ ಹಾಗೂ ವಿಶೇಷವಾಗಿ ರಾಜ್ಯದ ಮಹಾಜನತೆ 10 ಲಕ್ಷಕ್ಕಿಂತ ಮೀರಿ ಜನ ಬರ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಸುದ್ದಿಗಳು ಬರ್ತಾ ಇದೆ. ಎಲ್ಲಕ್ಕೂ ಯಶಸ್ಸನ್ನು ಶ್ರೇಯಸ್ಸನ್ನು ಕೋರಿ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ವಂದಿಸ್ತಾ ಇದ್ದೇನೆ. ನಮಸ್ಕಾರ.